ಒಂದು ಗಿಡಮರ. ಗಿಡಮರ ಕವಿಕೃತಿ ಪರಿಚಯ. ಕವಿ ಡಾಕ್ಟರ್ ಸತ್ಯಾನಂದ ಪಾತ್ರೋಟ. ಸ್ಥಳ ಬಾಗಲಕೋಟೆ. ಕವನ ಸಂಕಲನ ಕರಿನೆಲದ ಕಲೆಗಳು, ಜಾಜಿ ಮಲ್ಲಿಗೆ, ಕಲ್ಲಿಗೂ ಗೊತ್ತಿರುವ ಕತೆ, ಕರಿಯ ಕಟ್ಟಿದ ಕವನ. ನಾಟಕಗಳು ಯಾರೂ ಇಲ್ಲೋ ಯಪ್ಪ ಸಾಕ್ಷಿ, ಮತ್ತೊಬ್ಬ ಏಕಲವ್ಯ. ಪ್ರಬಂಧ ಸಂಕಲನ ಒಂದಿಷ್ಟು ಕ್ಷಣಗಳು. ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ. ಆರಿಸಿದ ಭಾಗ ಕರಿಯ ಕಟ್ಟಿದ ಕವನ. ಅಭ್ಯಾಸ. ಆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 1. ಯಾರೇ ಏನೇ ಮಾಡಿದರೂ ಗಿಡಮರ ಏನು ಮಾಡುತ್ತವೆ? ಯಾರೇ ಏನೇ ಮಾಡಿದರೂ ಗಿಡಮರ ದಿವ್ಯ ಮೌನವಾಗಿರುತ್ತವೆ. 2. ಕಡಲುಕ್ಕುವ ಚೇತನ ಎಲ್ಲಿ ಕಾಣಬರುತ್ತದೆ? ಕಡಲುಕ್ಕುವ ಚೇತನ ರೆಂಬೆಕೊಂಬೆ ಚಿಗುರುವಲ್ಲಿ ಕಾಣಬರುತ್ತದೆ. 3. ಅದು ಇದು ಎಣಿಸದಿರುವುದು ಯಾವುದು? ಅದು ಇದು ಎಣಿಸದಿರುವುದು ಗಿಡಮರ. 4. ಗಿಡಮರಗಳು ಹೇಗೆ ಬೆಳೆದು ಅರಳುತ್ತಿವೆ? ಗಿಡಮರಗಳು ಬಿಸಿಲು ಮಳೆ ಚಳಿ ತಡೆದು ಅನುದಿನವೂ ಅರಳುತ್ತಿವೆ. ಆ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1. ಬೆಳೆದು ನಿಂತ ಗಿಡಮರ ಹೇಗಿವೆ? ಬೆಳೆದು ನಿಂತ ಗಿಡಮರ ಕಪ್ಪು ಬಣ್ಣದ ಬೊಡ್ಡೆಗಳು, ಹಚ್ಚ ಹಸಿರು ಎಲೆಗಳು, ನಾನಾ ಬಣ್ಣದಿಂದ ಕೂಡಿದ ಹೂಗಳಿಂದ ಅಲಂಕೃತವಾಗಿ ಗಿಡಮರಗಳು ಬೆಳೆದು ನಿಂತಿವೆ. 2. ಯಾರ ಮಾತಿನಂತೆ ಮನ ಇಲ್ಲ. ಏಕೆ? ಮನುಷ್ಯನ ಮಾತಿನಂತೆ ಅವನ ಮನ ಇಲ್ಲ. ಅವನ ಮನಸ್ಸಿನ ತುಂಬೆಲ್ಲ ಕೇವಲ ವರ್ಣ, ಜಾತಿ, ಧರ್ಮ ಮುಂತಾದವುಗಳ ಹೀನ ವಿಚಾರಗಳು ತುಂಬಿಕೊಂಡಿವೆ. ಅದಕ್ಕಾಗಿ ಮಾತಿನಂತೆ ಅವರ ಮನಸ್ಸು ಇಲ್ಲ. 3. ಗಿಡಮರಗಳು ಯಾವುದನ್ನು ಮೀರಿ ಬೆಳೆದಿವೆ? ಮರ ಗಿಡಗಳು ಯಾವುದೇ ಭೇದ ಭಾವ ಇಲ್ಲದೆ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಸಾರಿ ಹೇಳುತ್ತವೆ. ಗಿಡಮರಗಳು ಜಾತಿ, ಗೀತಿ, ಲಿಂಗ, ಧರ್ಮ, ಉಚ್ಚ ನೀಚ, ಮೇಲು ಕೀಳು ಎಂಬ ಭಾವನೆಗಳನ್ನು ಮೀರಿ ಬೆಳೆದು ನಿಂತಿವೆ. ಈ ಬಿಟ್ಟ ಸ್ಥಳವನ್ನು ಪದ್ಯದಿಂದ ಆರಿಸಿದ ಸೂಕ್ತ ಪದಗಳಿಂದ ತುಂಬಿರಿ. ಎಂಥ ಸೊಗಸು, ಏನು ಕಂಪು, ರೆಂಬೆಕೊಂಬೆ ಚಿಗುರುವಲ್ಲಿ, ಮನುಷ್ಯನಲ್ಲಿ ಮಾತು ಉಂಟು, ಜಾತಿ ಗೀತಿ ಲಿಂಗ ಧರ್ಮ, ಬೆಳೆದು ನಿಂತ ಗಿಡಮರ, ಕಡಲುಕ್ಕುವ ಚೇತನ, ಮಾತಿನಂತೆ ಇಲ್ಲ ಮನ, ಮೀರಿ ಬೆಳೆದ ಗಿಡಮರ. ಈ ಕೆಳಗೆ ನೀಡಿರುವ ಪದಗಳಲ್ಲಿ ಗಿಡ ಮರಗಳಿಗೆ ಮತ್ತು ಮಾನವನಿಗೆ ಸಂಬಂಧಿಸಿರುವ ಪದಗಳನ್ನು ಪ್ರತ್ಯೇಕವಾಗಿ ಪಟ್ಟಿ ಮಾಡಿ. ಮಾನವನಿಗೆ ಸಂಬಂಧ ಮಾತು, ಧರ್ಮ, ಅವಳು, ಮನ, ಜಾತಿ, ಅವನು. ಗಿಡಮರಗಳಿಗೆ ಸಂಬಂಧ ಬೊಡ್ಡೆ, ಹಸಿರು, ಚಿಗುರು, ಹೂವು, ಕೊಂಬೆ, ರೆಂಬೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್ ಪಠ್ಯ ಪುಸ್ತಕ.